ನಮಸ್ಕಾರ ವೀಕ್ಷಕರೇ. ವಿಜಯಪುರ ಟು ಅಯೋಧ್ಯೆ ಪಾದಯಾತ್ರೆ ನಿಮಿತ್ತವಾಗಿ ಕೇದಾರಲಿಂಗ ಕುಂಬಾರ ಹಾಗೂ ಸಂಗಡಿಗರು ಇಲ್ಲಿಯವರೆಗೆ ಅವರು ವಿಜಯಪುರದಿಂದ ತೆಗೆದುಕೊಂಡು ಹೋದಂಥ ಪಾದಯಾತ್ರೆ ಮುಖಾಂತರ 55 kg ಮೂಟೆಯನ್ನು ಶ್ರೀ ಅಯೋಧ್ಯೆ ಶ್ರೀರಾಮನಲ್ಲಿ ಟ್ರಸ್ಟ್ಗೆ ಅದು ಅರ್ಪಣೆ ಮಾಡಿ, ತದನಂತರ ಅಲ್ಲಿಂದ ಕಾಶಿ ವಿಶ್ವನಾಥ ಮಂದಿರಕ್ಕೆ ಭೇಟಿ ಕೊಡಲು ಹೊರಟಿದರು. ಅಲ್ಲಿ ಗಂಗಾ ನದಿ ಸ್ನಾನ ಮಾಡಲು ಹೊರಟಿರೋದು ನೀವು ನೋಡಬಹುದು. ಅದರಂತೆ ಒಂದು ಕಾಶಿಯ ಬಗ್ಗೆ ಒಂದು ಮಾಹಿತಿಯನ್ನು ನಿಮಗೆ ಕೊಡಲು ಬಯಸುತ್ತೇನೆ. ಕಾಶಿ ವಿಶ್ವನಾಥ ಮಂದಿರವು ಜ್ಯೋತಿರ್ಲಿಂಗದಲ್ಲಿ ಒಂದು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಮೋಕ್ಷ ದೊರೆಯುತ್ತದೆಂಬ ಹಿಂದೂಗಳ ನಂಬಿಕೆಯಾಗಿದ್ದು, ಕಾಶಿಯು ಕೂಡ ಸ್ಪಿರಿಚುವಲ್ ಹಾರ್ಟ್ ಸಿಟಿಯು ಕೂಡ ಇದು. ಕಾಶಿ ವಿಶ್ವನಾಥಕ್ಕೆ ಹೋಗ ಬಯಸಿದರೆ ಲಕ್ನೋದಿಂದ 320 ಕಿಲೋಮೀಟರ್ ಆಗ್ತದೆ. ದೆಹಲಿಯಿಂದ 797 ಕಿಲೋಮೀಟರ್. ಇಲ್ಲಿ ವಿಶೇಷಪ್ಪ ಅಂದರೆ ಕಾಶಿಯಲ್ಲಿ ಬನಾರಸ ಸಿಲ್ಕ್ ಸಾರಿ ಫೇಮಸ್ ಇಲ್ಲಿ ಇರತಕ್ಕಂಥದ್ದು. ಹಾಗೆ ಟ್ರೆಡಿಷ್ನಲ್ ಮ್ಯೂಸಿಕ್ ಬಗ್ಗೆ ಹೇಳಬೇಕಂದ್ರೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ನವರು ಇಲ್ಲಿಯವರೆಯವರು ಕಾಶಿಯವರೇ. ಹಾಗೆ ಮಣಿಕರ್ಣಿಕ ಘಾಟ ಹಾಗೂ ದಶಮೇಧ ಘಾಟ ಇಲ್ಲಿರ್ತಕ್ಕಂಥದ್ದು ಫೇಮಸ್. ಹಾಗೆ ಅದೇ ರೀತಿ ಈ ಗಂಗಾ ನದಿಯಲ್ಲಿ ಆರತಿ ಬೆಳಗೋದು ತುಂಬ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇಲ್ಲಿ ಮಂದಿರ ಬಗ್ಗೆ ಹೇಳ್ಬೇಕಂತಂದ್ರೆ ಕಾಶಿ ವಿಶ್ವನಾಥ ಮಂದಿರ ಒಂದು ಫೇಮಸ್ ಇರೋದು. ಹಾಗೆ ಸಂಕಟ ಮೋಕ್ಷ ಹನುಮ ಮಂದಿರ, ಹಾಗೆ ಇನ್ನೊಂದು ದುರ್ಗಾ ಮಂದಿರ, ಇವು 3 ಮಂದಿರಗಳು ತುಂಬ ಫೇಮಸ್ಸೇ ಇರತಕ್ಕಂಥವು. ಹಾಗೆ ಕಾಶಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ತುಂಬ ಆಗಿರೋದಲ್ಲಿ ಕಾಶಿ ವಿಶ್ವನಾಥ್ ಕಾರಿಡಾರ್ ಕೂಡ ಅಲ್ಲಿ ಆಗಿರೋದು. ಹಾಗೆ ಸರಕು ಸಾಗಣೆ ಕೂಡ ತುಂಬ ಫೇಮಸ್ ಇರತಕ್ಕಂಥದ್ದು. ಆತ್ಮೀಯ ವೀಕ್ಷಕರೇ, ಕೇದಾರಲಿಂಗ ಕುಂಬಾರ್ ಹಾಗೂ ಸಂಗಡಿಗರಾದ ವಿವೇಕ್ ಕುಂಬಾರ್, ಹಾಗೆ ನೂರ್ ನವಾಬ್, ಕೊಪ್ಪರೇವಣಸಿದ್ದ, ಪುದಾಳ್ ಕುಂಬಾರ್ ಇವರೆಲ್ಲರೂ ಕಾಶಿ ವಿಶ್ವನಾಥ ದರ್ಶನ ಪಡೆದುಕೊಂಡು, ಹಾಗೆ ಗಂಗೆಯಲ್ಲಿ ಸ್ನಾನವನ್ನು ಮಾಡಿಕೊಂಡು, ಹಾಗೆ ಇಂದು ಅವರು ತವರು ಜಿಲ್ಲೆಯಾದ ವಿಜಯಪುರ ಕಡೆ ಹೊರಟಿರೋದು ನೀವು ನೋಡಬಹುದು. ಅದು ಟ್ರೈನ್ನಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಟ್ರೈನಲ್ಲಿ ಬರುವಾಗ ಪ್ರತಿಯೊಬ್ಬರು ಇವರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದಾರೆ. ಏನಂದ್ರೆ ಇಲ್ಲಿಂದ ನೀವು ವಿಜಯಪುರದಿಂದ ಅಯೋಧ್ಯೆವರೆಗೆ ನೀವು 55 kg ಮೂಟೆಯನ್ನು ಹೊತ್ತುಕೊಂಡು ಪಾದಯಾತ್ರೆ ಮಾಡಿದರೆ ಇದಂತೇಳಿ ಇವರೇ ಅಲ್ಲ ಅಂಥೇಳಿ ಕೇದಾರಲಿಂಗ ಕುಂಬಾರನವನವನು ನೋಡ್ತಿರ್ತಕ್ಕಂಥದ್ದು ಎಲ್ಲರೂ ಅಲ್ಲಿರ್ತಕ್ಕಂಥವ್ರು. ಯಾಕಂದರೆ ವಾಟ್ಸಪ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ, ಹಾಗೆ ಇನ್ಸ್ಟಾಗ್ರಾಮು, ಹಾಗೆ ಫೇಸ್ಬುಕ್ ಹಲವಾರು ಜನರು ಲಕ್ಷಗಟ್ಟಲೆ ಮಿಲಿಯನ್ ಗಟ್ಟಲೆ ಇವರ ಹಾಕಿರ್ತಕ್ಕಂಥ ವಿಡಿಯೋ ನೋಡಿರೋದು. ಹೀಗಾಗಿ ಇವರ ಬಗ್ಗೆ ಈ ಕೇದಾರಲಿಂಗ ಕುಂಬಾರನ ಬಗ್ಗೆ ಕುತೂಹಲದಿಂದ ಎಲ್ಲರೂ ನೋಡ್ತಾ ಇರೋದು, ಅವ್ರ ಬಗ್ಗೆ ಕೇಳ್ತಾ ಇರೋದು, ಯಾವ ಥರ ಹೋಗಿ ಪ್ರಯಾಣ ಬೆಳೆಸಿದ್ದಾರೆ ಅಂತಕ್ಕಂಥದ್ದು. ಅಲ್ಲಿ ಟ್ರೈನಲ್ಲಿರ್ತಕ್ಕಂಥ ಜನಗಳು ಇವರ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು ನೀವು ನೋಡಬಹುದು ಆತ್ಮೀಯರೇ. ಪ್ರತಿಯೊಬ್ಬರು ತನ್ನದೇ ಆದಂಥ ವಿಶೇಷ ಮುಖಾಂತರ ಒಂದು ಸಾಧನೆ ಮಾಡುತ್ತಾರೆ. ಕೆಲವರು ಸ್ಪೋರ್ಟ್ಸ್ಗಳಲ್ಲಾಗಿರ್ಬೋದು, ಇನ್ನು ಕೆಲವೊಬ್ಬರು ಕ್ರಿಕೆಟ್ಗಳಲ್ಲಾಗಿರ್ಬೋದು, ಇನ್ನು ಕೆಲವರು ಈ ಚಲನಚಿತ್ರ ಮುಖಾಂತರ ಆಗಿರ್ಬೋದು, ಇನ್ನು ಕೆಲವರು ಸೆಲೆಬ್ರಿಟಿಗಳಾಗಿರ್ತಾರೆ. ಅದೇ ರೀತಿ ಕೇದಾರಲಿಂಗ ಕುಂಬಾರ್ ಅವರು ವಿಜಯಪುರದಿಂದ ಅಯೋಧ್ಯೆವರೆಗೆ ಪಾದಯಾತ್ರೆ ಮುಖಾಂತರ 55 kg ಮೂಟೆಯನ್ನು ಹೊತ್ತುಕೊಂಡು ಎಲ್ಲರ ಜನಮನದಲ್ಲಿ ಇವತ್ತು ಒಂದು ತುಂಬ ಫೇಮಸ್ ಆಗಿರೋದು. ಎಲ್ಲಿ ನೋಡಿದರಲ್ಲಿ ಕೇವಲ ಕೇದಾರಲಿಂಗನ ಬಗ್ಗೆನೇ ಚರ್ಚೆನೇ ಮಾಡ್ತಾ ಇರೋದು. ಇವು ಸ್ವಂತ ಅದ್ಭುತವನ್ನು ಸಾಧನೆಯನ್ನು ಮಾಡಿದ್ದೀರಿ ನೀವು, ಯಾರೂ ಮಾಡದೇ ಇರತಕ್ಕಂಥ ಸಾಧನೆ ಇದು. ಇದು ನೀವು ನಿಮ್ಮಿಂದ ಹೇಗೆ ಸಾಧ್ಯ ಅಂತಕ್ಕಂಥದ್ದು ಆ ಟ್ರೈನಲ್ಲಿ ಬರುವಾಗ ಹಲವಾರು ಜನರು ಇವರ ಬಗ್ಗೆ ಒಂದು ಚರ್ಚೆಯನ್ನು ಮಾಡ್ತಿರ್ತಕ್ಕಂಥದ್ದು ನೀವು ನೋಡಬಹುದು. ಕೇದಾರಲಿಂಗ ಕುಂಬಾರ್ ಅವರ ಬಗ್ಗೆ ಒಂದೆರಡು ಅನಿಸಿಕೆಗಳು ಹೇಳಲು ಬಯಸುತ್ತೇನೆ. ಆತ್ಮೀಯ ವೀಕ್ಷಕರೇ, ಕೇದಾರಲಿಂಗ ಕುಂಬಾರ್ ಅವನು ಒಬ್ಬ ಅತಿ ಕಡು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ. ಇವರ ಅಪ್ಪ ಬಂದು ದರ್ಯಪ್ಪ ಕುಂಬಾರ್ ಅಂಥೇಳಿ. ಇವನು ಕೇವಲ ಅವರಿವರು ಹತ್ತಿರ ಅಡಿಗೆಯನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇರೋದು. ಇವರೇನು ಆರ್ಥಿಕವಾಗಿ ಸ್ಥಿತಿವಂತರಿಲ್ಲ, ಒಂದು ಸ್ವಂತ ಜಮೀನು ಕೂಡ ಇಲ್ಲ. ಊರಲ್ಲಿ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬಳಗಾನೂರು ಗ್ರಾಮದಲ್ಲಿ ವಾಸಿಸ್ತಿದ್ರು ಕೂಡ ಇವರಿಗೆ ಒಂದು ಸ್ವಂತ ಮನೆಯೂ ಕೂಡ ಇಲ್ಲ. ಆತ್ಮೀಯರೇ, ಇವರು ಯಾವುದೇ ರೀತಿ ನಮಗೆ
ಸರ್ಕಾರದಿಂದ ಇದು ಮನೆಗಳನ್ನು ಕಟ್ಟಿಸಿಕೊಡಿ ಅಥವಾ ಒಂದು ಪ್ಲಾಟನ್ನು ಕೊಡಿ ಅಂತೇಳಿ ಯಾವುದೇ ನಿರೀಕ್ಷೆಯನ್ನು ಮಾಡದೆ ಕೇವಲ ತಮ್ಮ ಹೊಟ್ಟೆಪಾಡಿಗಾಗಿ ಜೀವನವನ್ನು ಮಾಡ್ತಾ ತಾವು ಇನ್ನೊಬ್ಬರ ಹತ್ರ ಕೂಲಿ ಕೆಲಸವನ್ನು ಮಾಡುತ್ತಾ ಜೀವನವನ್ನು ಸಾಗಿಸ್ತಕ್ಕಂಥವನು ಇಂಥವನು ಇವತ್ತು ವಿಜಯಪುರ ಜಿಲ್ಲೆಯಿಂದ ಅಯೋಧ್ಯೆಯವರೆಗೆ ಪಾದಯಾತ್ರೆ ಮುಖಾಂತರ ಪ್ರಯಾಣ ಬೆಳೆಸಿ ಒಂದು ವಿಶೇಷ ಸಾಧನೆ ಮಾಡಿದವನು ಇವನು. ಇವನು ಇಷ್ಟೊಂದೆಲ್ಲ ಇದು ಸಾಧನೆ ಮಾಡಿದರೂ ಕೂಡ ಎಲ್ಲಿಯೂ ಕೂಡ ನನಗೆ ಆರ್ಥಿಕವಾಗಿ ಸಹಾಯ ಮಾಡಿ ಎಂದು ಯಾರಲ್ಲಿ ಕೇಳಿಕೊಂಡಿಲ್ಲ. ಆತ್ಮೀಯ ವೀಕ್ಷಕರು ಯಾರ್ಯಾರು ಈ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.